ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಕಾಮ್ಕರ್. ಪ್ರಿಯಾಂಕ್ ಖರ್ಗೆ ಅವರು RSS ಪಥ ಸಂಚಲನದ ವಿಚಾರ ಈಗಲೂ ಪ್ರತಿಷ್ಠೆಯಾಗಿ ತಗೊಂಡಂಗೆ ಕಾಣಿಸ್ತಾ ಇದೆ. ಚಿತ್ತಾಪುರದಲ್ಲಿ ಪರಿಸ್ಥಿತಿ ಸರಿ ಇದ್ರೆ ಮಾಡಲಿ ಅಂತ ಸವಾಲು ಹಾಕಿದ್ರಲ್ವಾ. ಮತ್ತಲ್ಲಿ ಹೌದ್ರಿ ನಂದೇ ಸ್ಪಾನ್ಸರು ದಲಿತ ಸಂಘಟನೆಗಳಿಗೆ, ಏನೀಗ RSSಗೆ ಎಲ್ಲಿಂದ ಬರುತ್ತೆ ಅದು ಫಸ್ಟ್ ಹೇಳಲಿ ಅಂತ ನೇರ ಸವಾಲು ಹಾಕಿದ್ರು. ಅಲ್ಲಿ ದಲಿತ ಪ್ಯಾಂಥರ್ ಮತ್ತು ಭೀಮ್ ಆರ್ಮಿ ಅಖಾಡಕ್ಕೆ ಧುಮುಕಿದ್ದಾರೆ. ನಮಗೂ ಅವತ್ತೇ ಬೇಕು, ನಾವು ದೊಣ್ಣೆ ಹಿಡ್ಕೊಳ್ತೀವಿ, ಅವ್ರಿಗೆ ಕೊಟ್ಟರೆ ನಮಗೆ ಕೊಡಲೇಬೇಕು ಅಂತೆಲ್ಲ ಈಗ ಮನವಿ ಸಲ್ಲಿಕೆ ಮಾಡಿದ್ದಾರಲ್ವ. ತೀವ್ರ ಜಟಾಪಟಿ ನಡೀತಾ ಇದೆ. ಈ ಹೊತ್ತಲ್ಲಿ ನೋಡಿ, ಪ್ರಿಯಾಂಕ್ ಖರ್ಗೆ ಅವ್ರ ವಿರುದ್ಧ ದಾಖಲೆ ಇಟ್ಟ BJP, ದಾಖಲೆ ಇಟ್ಟು ಇದಕ್ಕೇನಾದರೂ ನಿಮ್ಮ ಹತ್ರ ಉತ್ತರ ಇದೆಯಾ ಅಂತ ಬಿಗ್ ಕೌಂಟರನ್ನು ಕೊಟ್ಟಿದೆ. ಮತ್ತು RSS BJPಯಿಂದ ಒಂದು ನೇರ ಸವಾಲು, ಇದೊಂದು ಕೆಲಸ ಮಾಡಿ ತೋರಿಸ್ತೀರಾ ಪ್ರಿಯಾಂಕ್ ಖರ್ಗೆ ಅವರೇ, ನಿಜಕ್ಕೂ ನೀವು ತಾಕತ್ತಿರೋ ನಾಯಕ ಆಗಿದ್ರೆ ಅಂತ ನೇರ ಸವಾಲನ್ನು BJPಗರು ಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಕೇಸರಿ ಪಾಳ್ಯ ಮುಗಿಬಿದ್ದಿದೆ. ಇದು ಜೋರು ಚರ್ಚೆ ಆಗ್ತಿದೆ. ಈ ವಿಡಿಯೋಗಳೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀವಿ ಚಿತ್ತಾಪುರದಲ್ಲಿ ಮಾತ್ರ, ಇಡೀ ರಾಜ್ಯದಲ್ಲಿ ಆಗಿದೆ, ಚಿತ್ತಾಪುರದಲ್ಲಿ ಮಾತ್ರ ಅದು ಹೆಂಗಾಗತ್ತೋ ನೋಡೋಣ ಅನ್ನೋ ಟೋನ್ ಕೇಳಿಸ್ತಾ ಇದೆಯಾ. ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಿರೋದು ಪರ್ಮಿಷನ್ ಸಿಕ್ಕಿದ್ರೆ ತಗೊಳ್ಳಿ, ಪರಿಸ್ಥಿತಿ ಸರಿ ಇದ್ರೆ ತಗೊಳ್ಳಿ, ಎಲ್ರಿಗೂ ಒಂದೇ ಕಾನೂನು ಅಂತ. ಮತ್ತು ನನ್ನ ಮುಖದ ಮೇಲೆ ಬಿಸಾಕಿ ದಾಖಲೆ ಇದ್ರೆ, ನಿಮ್ಮ ಸಂಘ ರಿಜಿಸ್ಟರ್ ಆಗಿರೋ ದಾಖಲೆ ಇದ್ರೆ ನಮ್ಮ ಮುಖದ ಮೇಲೆ ಬಿಸಾಕ್ರಿ ಅಂತ ಹೇಳ್ತಿದ್ದಾರೆ ಅವರು. ದಾಖಲೆ ಇದ್ರೆ ತಾನೇ ನಿಮ್ಮ ಹತ್ರ ಕೊಡೋಕ್ಕೆ, ದಾಖಲೆ ಇಲ್ದಿರೋದಕ್ಕೆ ಹೆಂಗೆ ಕೊಡೋಕ್ಕಾಗತ್ತೆ ಅನ್ನೋ ಅರ್ಥದಲ್ಲಿ ಅಲ್ಲಿ ಪ್ರಶ್ನೆ ಎದ್ದಿದೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಭೀಮ್ ಆರ್ಮಿ ಅವರು, ದಲಿತ ಸಂಘಟನೆಗಳು ಯಾವ ಕಾರಣಕ್ಕೂ RSS ಕೊಡಬಾರ್ದು, ರಿಜಿಸ್ಟರೇ ಆಗದೆ ಇರುವಂಥ ಒಂದು ಸಂಘಟನೆಗೆ ಅದು ಹೆಂಗೆ ಕೊಡೋಕ್ಕಾಗತ್ತೆ, ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು, ಯಾರು ಜವಾಬ್ದಾರರು ಅದಕ್ಕೆ? ಖಡ್ಗ ಮತ್ತು ಕೋಲನ್ನು ಧರ್ಮಕ್ಕಾಗಿ ಹಿಡಿಯೋರು, ಉಗ್ರ ವಾದವನ್ನು ಅವಲಂಬಿಸಿರುವವರು, ಅಂಥವ್ರಿಗೆ ಅವಕಾಶ ಕೊಡಬಾರ್ದು ಅಂತ ಅಲ್ಲಿ ಆಕ್ರೋಶ ಸಿಡ್ತಿದೆಯಲ್ವಾ. ಈಗ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ದಾಖಲೆ ಇಟ್ಟಿರೋದು ಕಮಲ ಪಡೆ. ಇದೇ ಸಮುದಾಯದ, ದಲಿತ ಸಮುದಾಯದ ಒಬ್ಬರು ಸೀನಿಯರ್ ಲೀಡರು ಮಹೇಶ್ ಅವರು, BJPಯ ಮಹೇಶ್ ಅವರು ನೋಡಿ, ದಾಖಲೆ ಇಡ್ತಿದ್ದೀನಿ ನಾನು ಅಂತಿದ್ದಾರೆ. ದಾಖಲೆ ಸಮೇತ ಇದೆಲ್ಲ ಹೇಳ್ತಾ ಇದ್ದೀನಿ, ಯಾವುದ್ರಲ್ಲಾದರೂ ಡೌಟು ಅಥವಾ ಇದಲ್ಲ ಅನ್ನೋದಿದ್ರೆ ಬಂದು ಮಾತಾಡಿ ಅಂತ. ಪ್ರಿಯಾಂಕ್ ಖರ್ಗೆ ಅವರು ಮತ್ತು ದೊಡ್ಡ ಖರ್ಗೆ ಅವರ ಕೊಡುಗೆ ಏನು, ಏನೇನು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಈ ದಾಖಲೆಯಲ್ಲಿ ಅಂತ BJP ಮುಗಿಬಿದ್ದಿರೋದೀಗ. ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಕೊನೆಯ ಸ್ಥಾನವನ್ನು ಹೊಂದಿದೆ ನಿಮ್ಮ ಜಿಲ್ಲೆ ಕಲ್ಯಾಣ ಕರ್ನಾಟಕ, ಮತ್ತು ನಿಮ್ಮ ಜಿಲ್ಲೆ ಕೂಡ ಸುಮಾರು ದಶಕಗಳಿಂದ ಫಸ್ಟ್ ದೊಡ್ಡ ಖರ್ಗೆ ಅವರು, ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿನಿಧಿಸ್ಕೊಂಡು ಬರ್ತಿದ್ದೀರಿ. ಕೊನೆಯ ಸ್ಥಾನವನ್ನು ಹೊಂದಿದೆ. ಯಾಕೆ ಸರ್? ಇದ್ರ ಬಗ್ಗೆ ನೀವೇನಾದರೂ ಕಾಳಜಿ ಮಾಡಿದ್ರ? RSS ನಿರ್ಬಂಧ ಹೇರೋದಕ್ಕೆ ಹೊರಟಿದ್ದೀರಲ್ಲ, ಒಂದು ಲೆಟರ್ ಬರೆದ್ರ ನೀವು, ಒಂದೇ ಒಂದು ಲೆಟರು, ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಹೆಚ್ಚು ಹಣ ಕೊಡಿ ಅಂತ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಸಾವಿರಾರು ಕೋಟಿ ಕೊಡ್ತೀವಿ ನಾವು ಪ್ರತಿ ವರ್ಷ ಅಂತ DK ಶಿವಕುಮಾರ್ ಅವರು ಹೇಳಿದ್ದಕ್ಕೆ ಖರ್ಗೆ ಅವರು ಸಿಟ್ಟು ಮಾಡಿಕೊಂಡು, ಬರೀ ಹಳೆ ಮೈಸೂರಿಗೆ ಹೋಗುತ್ತೆ, ನಮ್ಮ ಕಡೆ ಅಭಿವೃದ್ಧಿಗೆ ನೋಡೋದೇ ಇಲ್ಲ ಅಂತ ಅನುದಾನಕ್ಕಾಗಿ ಗೋಗರೆದ ದೃಶ್ಯ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ದೊಡ್ಡ ಖರ್ಗೆ ಅವರು ನಮ್ಮ ಕಡೆ ಗಮನ ಕೊಡಿ ಅಂತ ಸರ್ಕಾರವನ್ನು ಇಷ್ಟು ವರ್ಷಗಳ ಬಳಿಕ ಕೇಳಿಕೊಂಡಿದ್ರು. ಆದರೆ ನೀವು 2023-24ನೇ ಸಾಲಲ್ಲಿ 5,000 ಕೋಟಿ ಅಂತ ಎತ್ತಿಟ್ಟಾಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಕಿಂಚಿತ್ತೂ ಸಾಲ್ತಿಲ್ಲ ಸ್ವಾಮಿ, 10,000 ಕೋಟಿ ಕೊಡಿ ನಮ್ಮ ಜಿಲ್ಲೆಗೆ ಅಂತ ಒಂದು ಪತ್ರ ಬರೆದ್ರಾ ಅಂತ ಸವಾಲು ಹಾಕಿರೋದು. ಅಷ್ಟೇ ಅಲ್ಲ, ನಿಮ್ಮ ಜಿಲ್ಲೆಯಲ್ಲಿ 2025 PUC ರಿಸಲ್ಟು 53 ಕಾಲೇಜುಗಳಲ್ಲಿ 0 ಬಂದಿದೆ. ಕಲ್ಯಾಣ ಕರ್ನಾಟಕದಲ್ಲಿ ನಿಮ್ಮ ಜಿಲ್ಲೆಯಲ್ಲೇ ತೊಗೊಂಡ್ರೆ, ಬರೀ ಕಲಬುರಗಿಲಿ ತೊಗೊಂಡಿದ್ರೆ 23 PU ಕಾಲೇಜಲ್ಲಿ 0 ಸುತ್ತಿದ್ದಾರೆ. ಸೊ ಇವರೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಹಿಂದುಳಿದ ದಲಿತರೇ ಆಗಿದ್ದಾರೆ. ಅವರ ಭವಿಷ್ಯ ಏನಾಗತ್ತೆ, ಶಾಲೆಯಲ್ಲಿ ಫೇಲ್ ಆಗಿ, ಕಾಲೇಜಲ್ಲಿ ಫೇಲ್ ಆಗಿ ಮನೇಲಿ ಕೂತ್ರೆ ಅವ್ರ ಕಥೆ ಏನಾಗತ್ತೆ ಅಂತ ಯೋಚಿಸಿದ್ದೀರಾ? ಯಾಕೆಷ್ಟು ಶೋಚನೀಯ ಪರಿಸ್ಥಿತಿಯಲ್ಲಿದೆ? ಒಂದು ಪತ್ರ ಬರೆದಿದ್ದೀರಾ ಪ್ರಿಯಾಂಕ್ ಖರ್ಗೆ ಅವರೇ ಅಂತ ಕೌಂಟರ್ ಕೊಟ್ಟಿರೋದು. SSLC ರಿಸಲ್ಟಲ್ಲಿ 2025ರಲ್ಲಿ ಗುಲ್ಬರ್ಗ ಅಂದರೆ ಕಲಬುರ್ಗಿ ಲಾಸ್ಟ್ ಪ್ಲೇಸು, ಕಲ್ಯಾಣ ಕರ್ನಾಟಕನೇ ಲಾಸ್ಟು, ಅದರಲ್ಲಿ ಕಲಬುರ್ಗಿ ಎಲ್ಲ ಜಿಲ್ಲೆಗಳಿಗಿಂತ ಕಟ್ಟ ಕಡೆಯಲ್ಲಿದೆ. ಯಾಕೆ ಪ್ರಿಯಾಂಕ್ ಖರ್ಗೆ ಅವರೇ ಒಂದು ಪತ್ರನೂ ಬರಲಿಲ್ವಲ್ಲ ಇದ್ರ ಬಗ್ಗೆ ಅಂತ ಈಗ ಸಿಡಿದೆದ್ದಿದೆ. ಡೇಟಾ ಇಟ್ಟು, ದಾಖಲೆ ಇಟ್ಟು BJP ಕೌಂಟರ್ ಕೊಡ್ತಿರೋದು. ಇನ್ನು ಕರ್ನಾಟಕದಲ್ಲಿ ಸಾಕ್ಷರತಾ ಪ್ರಮಾಣ 75% ಇದ್ದರೆ ನಿಮ್ಮದು 64% ಇದೆ.
ಮತ್ತು ತಲಾ ಆದಾಯ 1,53,000, ರಾಜ್ಯದ್ದು 3 ಲಕ್ಷಕ್ಕೆ ಮಿಗಿಲಾಗಿದ್ದರೆ ನಿಮ್ಮದು 1.5 ಲಕ್ಷ ಇದೆ ಹೆಚ್ಚು ಕಡಿಮೆ. ಹಾಗಾದರೆ ನೀವು ರಾಜ್ಯದ ತಲಾ ಆದಾಯಕ್ಕಿಂತ ಅರ್ಧಕ್ಕರ್ಧ ಕಡಿಮೆ ಇದೆ. ಒಂದೇ ಒಂದು ಪತ್ರನೂ ಬರಲಿಲ್ವಲ್ಲ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಜಿಲ್ಲೆಯನ್ನು, ತಮ್ಮ ಕಲ್ಯಾಣ ಕರ್ನಾಟಕವನ್ನು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ. ಏನು ಪ್ರಿಯಾಂಕ್ ಖರ್ಗೆ ಅವರೇ, ನಿಮಗೊಂದು ಚೂರು ಕಾಳಜಿ ಇಲ್ವಾ ಅಂತ ತಿರುಗೇಟ್ಕೊಟ್ಟಿರೋದು ದಾಖಲೆ ಇಟ್ಟು. ಅಷ್ಟೇ ಅಲ್ಲ, ಅತ್ಯಂತ ಪ್ರಮುಖವಾಗಿ ನೀವೊಬ್ಬರು ಮೀಸಲು ಕ್ಷೇತ್ರದಿಂದ ಗೆದ್ದು ಬಂದಿರುವ ದಲಿತ ಸಮುದಾಯದ ಪ್ರತಿನಿಧಿಯಾಗಿ ಅದೇ ದುಡ್ಡನ್ನು SCP TSP ದುಡ್ಡನ್ನು ಕಳೆದ 2 ವರ್ಷಗಳಿಂದ, ಅಂದರೆ ಅಧಿಕಾರಕ್ಕೆ ಬಂದಾಗಿಂದ ಗ್ಯಾರಂಟಿಗೆ, ದಲಿತರ ಕಲ್ಯಾಣಕ್ಕಾಗಿ, ಎಜುಕೇಷನ್ಗಾಗಿ, ಅಲ್ಲಿನ ಸಮುದಾಯದವರ ಏಳ್ಗೆಗಾಗಿ ಎತ್ತಿಟ್ಟ, ಎಕ್ಸ್ಕ್ಲೂಸಿವ್ ಆಗಿ ಅವ್ರಿಗೆ ಎತ್ತಿಟ್ಟ ಹಣವನ್ನು ಗ್ಯಾರಂಟಿಗೆ ಡೈವರ್ಟ್ ಮಾಡ್ಕೊಳ್ತಿದ್ದಾರೆ. ಹೌದಾ ಅಲ್ವಾ? ಹಾಗಾದರೆ ಅದನ್ನು ತಡೀರಿ. 39,000 ಕೋಟಿ ಯೂಸ್ ಆಗಿದೆ ಅಂತ BJP ಹೇಳ್ತಿದೆ. 1,000 ಕೋಟಿ ಕಳೆದ ಸಲ ಒಂದು ಸಲ ಆಯಿತು, ಇಲ್ಲ ಮತ್ತೆ ಈ ಸಲನೂ ಅದೇ ರೀತಿ ಮಾಡಿದ್ದಾರೆ. ಕೇಳಿದ್ರೆ ಸರ್ಕಾರ ಹೇಳೋದು ಅದು ದಲಿತರಿಗೆ ಗ್ಯಾರಂಟಿಲಿ ದಲಿತರಿಗೆ ಹೋಗ್ತಿದೆ ಅಂತ ಉತ್ತರ ಕೊಡ್ತಾರೆ. ಇದನ್ನು ಪ್ರಶ್ನೆ ಮಾಡಲಿಲ್ಲ. ದಲಿತರಿಗೆ ಎಕ್ಸ್ಕ್ಲೂಸಿವ್ ಆಗಿರುವಂಥ ಹಣವನ್ನು ನೀವು ಯಾಕೆ ಗ್ಯಾರಂಟಿಗೆ ಇಟ್ಟಿರ್ತು? ಒಂದು ಪತ್ರ ಬರೆದ್ರ ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಸಮುದಾಯದ ಬಗ್ಗೆ ಎಷ್ಟು ಕಾಳಜಿ ಇದೆ ನೋಡಿ ನಿಮಗೆ ಅಂತ. ದಾಖಲೆ ಬಿಟ್ಟು ಕೌಂಟರ್ ಕೊಟ್ಟಿರೋದು ಅದೇ. ಈಗ ಹೇಳ್ತಾರೆ ಅವರು, ಗ್ಯಾರಂಟಿಯಲ್ಲಿ ಈಗ ಗೃಹಲಕ್ಷ್ಮಿ, ದಲಿತ ಮಹಿಳೆಯರಿಗೆ ಕೊಡೋ ಗೃಹಲಕ್ಷ್ಮಿಗೆ ಆ ಹಣ ಕೊಡ್ತಿದ್ದೀವಿ, ಮೋದಿ ಅವರು ಬೇರೆ ಕಡೆ ಮಾಡಿ ತೋರಿಸ್ಲಿ, ಆಮೇಲೆ ಪ್ರಶ್ನೆ ಮಾಡಲಿ ಅಂತ ಕೌಂಟರ್ ಕೊಡ್ತಿದ್ದಾರೆ. ಆದರೆ ಶಕ್ತಿ ಯೋಜನೆಗೂ ಕೂಡ ದಲಿತರಿಗೆ ಮೀಸಲಾಗಿರೋ ಎಕ್ಸ್ಕ್ಲೂಸಿವ್ ಹಣ ಬಳಕೆ ಆಗ್ತಿದೆ. ಟಿಕೆಟ್ ಅಂತೂ ಯಾವ ಸಮುದಾಯದವರು ಅಂತ ನೋಡಹರಿಯಲ್ಲ, ಮತ್ತೆ ಹೆಂಗೆ ಕೊಡ್ತಿದ್ದಾರೆ? ಇದೇ ಸಮುದಾಯಕ್ಕೆ ಅಂತ ಕೊಡ್ತಿಲ್ಲ ಅನ್ನೋದು ಅಲ್ಲೇ ಗೊತ್ತಾಗತ್ತೆ, ಬಸ್ ಹತ್ತದಾಗ ಗೊತ್ತಾಗತ್ತೆ. ಸೊ ಇದು ಬೇರೆದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಮುದಾಯಕ್ಕಿರೋ ದುಡ್ಡು ಬೇರೆ ಕಡೆ ಬಳಕೆ ಆಗ್ತಿದೆ ಅಂತ ಅರ್ಥ ತಾನೆ? ಅದನ್ನು ಯಾಕೆ ಪ್ರಶ್ನೆ ಮಾಡಲಿಲ್ಲ ಅನ್ನುವಂಥ ಆಕ್ರೋಶ ಎದ್ದಿದೆ. ಒಂದು ಪತ್ರನೂ ಬರಲಿಲ್ಲ. ನೀವು RSS ನಿರ್ಬಂಧದ ಬಗ್ಗೆ ಇಷ್ಟೆಲ್ಲ ಕಾಳಜಿ ವಹಿಸ್ತಿರಲ್ಲ ಪ್ರಿಯಾಂಕ್ ಖರ್ಗೆ ಅವರೇ ಅಂತ ಈಗ ಮುಗಿಬಿದ್ದಿರೋದು. ಅಷ್ಟೇ ಅಲ್ಲ, ಶಿಶು ಮರಣ ಪ್ರಮಾಣದಲ್ಲಿರಬಹುದು, ಎಲ್ಲ ಬಗೆನೂ ಬರುತ್ತೆ ಇಲ್ಲಿ. ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ಬಂದಾಗ ನೀವು ಕೊನೆ ಸ್ಥಾನ ಹೊಂದಿದ್ದೀರಿ ಅಂದರೆ ಎಲ್ಲ ಬಗೆಯಲ್ಲಿ ಬದುಕುವ ಹಕ್ಕನ್ನೇ ಕಸಿದಿದ್ದೀರಿ ನೀವು ಅಪ್ಪ ಮಗ ಅಂತ BJP ಮುಗಿಬಿದ್ದಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಒಂದು ಓಪನ್ ಚಾಲೆಂಜ್ BJPಯಿಂದ, ನೀವು ಯಾಕೆ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಲ್ತಿದ್ದೀರಾ? ಇಷ್ಟು ಬಲಿಷ್ಠರು ನೀವು, ಜನಬಲ, ಹಣಬಲ, ಎಲ್ಲ ಬಲನೂ ಇದೆ ನಿಮ್ಮ ಹತ್ರ. ಈಗ ನೀವೇನು ರಿಸರ್ವೇಷನ್ ತಗೊಂಡು ಈಗ ಬದುಕನ್ನು ನಡೆಸೋ ಪರಿಸ್ಥಿತಿಯಲ್ಲಿಲ್ಲ. ಅಂಬೇಡ್ಕರ್ ಅನುಯಾಯಿ ನೀವು ಅಂದ ಮೇಲೆ ಅದು ಗೊತ್ತಿರುತ್ತೆ ನಿಮಗೆ. ಒಂದು ಸಲ ತಾಕತ್ತಿದ್ರೆ ರಿಸರ್ವೇಷನ್ ಇಲ್ಲದೆ ಜನರಲ್ ಕ್ಯಾಟಗರಿ ಅಂಡರು, ಜನರಲ್ ಕ್ಷೇತ್ರದಲ್ಲಿ ನಿಂತು ಗೆದ್ದು ಬನ್ನಿ. ಚಿತ್ತಾಪುರವನ್ನು ಆ ಸಮುದಾಯದ ಒಬ್ಬ ನಿಜವಾಗಿಯೂ ಅನುಕೂಲ ಆಗುವಂಥ ವ್ಯಕ್ತಿಗೆ ಬಿಟ್ಟುಕೊಡಿ. ಈ ಸಲ ಚಿತ್ತಾಪುರ ಬಿಟ್ಟುಕೊಡಿ, ನೀವು ಜನರಲ್ಲಿಂದ ಗೆದ್ದು ಬನ್ನಿ, ತಾಕತ್ತಿದೆಯಾ ಅಂತ ಸವಾಲು ಹಾಕಿದ್ದಾರೆ. ಗುರುಮಿಟ್ಕಲ್ಲು ರಿಸರ್ವ್ಡ್ ಇರುವಷ್ಟು ದಿನ ಅಲ್ಲಿ ನಿಂತ್ಕೊಳ್ತಿದ್ರಿ. ಚಿತ್ತಾಪುರ ರಿಸರ್ವೇಷನ್ ಆಮೇಲೆ ಶಿಫ್ಟ್ ಆದಮೇಲೆ ಇಲ್ಲಿಗೆ ಬಂದ್ರಿ. ಸೊ ನಿಮಗೆ ರಿಸರ್ವೇಷನ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ನಿಮ್ಮ ಹತ್ರ. ಈಗಲೂ ರಿಸರ್ವೇಷನ್ ಮೇಲೇ ನಂಬ್ಕೊಂಡು ಬದುಕ್ತಿರೋರು ನೀವು. ತಾಕತ್ತಿದ್ರೆ ಬಿಟ್ಟು ಬಂದು ಹೊರಗಡೆ ಗೆದ್ದು ತೋರಿಸಿ ಅಂತ BJP ಓಪನ್ ಚಾಲೆಂಜ್ ಹಾಕಿದೆ ಪ್ರಿಯಾಂಕ್ ಖರ್ಗೆ ಅವರಿಗೆ. ನಿಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಎಂತ ಸ್ಥಿತಿ ಇದೆ ಅಂತ ಗೊತ್ತಾ? ನನ್ನ ಹತ್ರ ದಾಖಲೆಗಳಿದೆ, ಮಾಹಿತಿ ಇದೆ. ಏನ್ ಸ್ಥಿತಿ ಇದೆ ಗಮನ ಹರಿಸಿದ್ದೀರಾ ಅಲ್ಲಿಗೆ? ಕಲ್ಯಾಣ ಕರ್ನಾಟಕದ ಸ್ಥಿತಿ ಹೇಗಿದೆ ಅಂದ್ರೆ, ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ನೀವು ಕೊನೆಯ ಸ್ಥಾನದಲ್ಲಿದ್ದೀರಿ. ಕಲಬುರ್ಗಿ, ರಾಯಚೂರು, ಕೊಪ್ಪಳ, ಬೀದರ್, ಏನು 6-7 ಜಿಲ್ಲೆಗಳು ಬರ್ತದೆ, ಕೊನೆಯ ಸ್ಥಾನದಲ್ಲಿದ್ದೀರಿ. ಸರಿ, ಏನ್ ಮಾಡಿದ್ದೀರಿ ಅಲ್ಲಿಗೆ? ಇನ್ನೊಂದೆರಡು ಮಾಹಿತಿ ಇದೆ, ಹೇಳ್ತೀನಿ ಕೇಳಿ. ಕರ್ನಾಟಕದ ಸಾಕ್ಷರತಾ ಪ್ರಮಾಣ 75%, ಕಲ್ಯಾಣ ಕರ್ನಾಟಕದ ಸಾಕ್ಷರತಾ ಪ್ರಮಾಣ 64%. 2025ರ SSLC ಫಲಿತಾಂಶ ಕಲ್ಯಾಣ ಕರ್ನಾಟಕ ಕೊನೆ ಸ್ಥಾನದಲ್ಲಿದೆ. ಅದರಲ್ಲೂ ನಿಮ್ಮ ಉಸ್ತುವಾರಿ ಜಿಲ್ಲೆ ಗುಲ್ಬರ್ಗ ಕೊನೆ ಸ್ಥಾನದಲ್ಲಿದೆ. ಇದೆಲ್ಲವೂ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಅಂಶಗಳು. 2025ರ PUC ಪರೀಕ್ಷೆಯಲ್ಲಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ 53 ಕಾಲೇಜುಗಳಲ್ಲಿ 0 ರಿಸಲ್ಟ್. ಕಲಬುರಗಿ ಜಿಲ್ಲೆಯ 22 ಕಾಲೇಜುಗಳಲ್ಲಿ 0 ರಿಸಲ್ಟ್. ಇವರೆಲ್ಲ ಯಾರು ಸರ್? SC ST OBCಗಳು. ಒಂದ್ಸತಿ ಅವರು ಫೇಲ್ ಆಗಿ ಊರಲ್ಲಿ ಉಳಿದ್ರೆ ಏನಾಗ್ತಾರೆ ಅವರು ಅಂತ ಯೋಚನೆ ಮಾಡಿದಾರ ಪ್ರಿಯಾಂಕ್ ಖರ್ಗೆ ಅವರು? ಒಬ್ಬ ಮೀಸಲು ಕ್ಷೇತ್ರದಿಂದ ಗೆದ್ದಿರೋರು, ದಲಿತ ಸಮಾಜದ ಪ್ರತಿನಿಧಿ.
ಮತ್ತೆ ನಾನು ಅಂಬೇಡ್ಕರ್ ವಾದಿ ಅಂತ ಹೇಳ್ಕೊತಾರೆ. ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳಿಗೆ SCP TSP ಹಣವನ್ನ 3 ವರ್ಷದಲ್ಲಿ 39,000 ಕೋಟಿ ಎತ್ಕೊಂಡಿದ್ದಾರೆ. ಇದನ್ನ ತಗೊಳ್ಕೂಡ್ದು. ಇದು SC STಗಳ ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಅಭಿವೃದ್ಧಿಗಿರ್ತಕ್ಕಂಥ ಹಣ. ಇದನ್ನ ಗ್ಯಾರಂಟಿಗಳು ತಗೊಳ್ಕೂಡ್ದು ಅಂತ ಪತ್ರ ಬರೀಬೇಕಾಗಿತ್ತು ಇವರು. ಅಲ್ಲಿ ದೊಡ್ಡ ಖರ್ಗೆ ಅವ್ರಿಗೂ ರಿಸರ್ವೇಶನ್ ಬೇಕಾಯ್ತು, ನಿಮಗೂ ರಿಸರ್ವೇಶನ್. ಇನ್ನೆಷ್ಟು ವರ್ಷ ರಿಸರ್ವೇಶನ್ ಹೆಸರಲ್ಲಿ ಎಲ್ಲವನ್ನೂ ನೀವೇ ನುಂಗ್ತೀರಿ ಅಂತ BJP ಪ್ರಶ್ನೆ ಮಾಡ್ತಿದೆ. ದಯವಿಟ್ಟು ದಲಿತ ಸಮುದಾಯಕ್ಕೆ ಅನುಕೂಲ ಮಾಡಿಕೊಡಿ. ನಿಜವಾಗಿ ನೀವು ಬಲಿಷ್ಠರಿದ್ದೀರಿ ಅಂದರೆ ನಿಮ್ಮ ಸಮುದಾಯಕ್ಕಾಗಿ ಬಿಟ್ಟುಕೊಡಿ. ದಯವಿಟ್ಟು ಸ್ವಲ್ಪ ತ್ಯಾಗ ಮಾಡಿ. ನೀವು BJP RSS ನಡುವೆ ಹಚ್ಚಿಡೋಕೆ ನೋಡ್ತಿದ್ದೀರಲ್ಲ, ನೀವೊಬ್ಬರು ನಿಮ್ಮ ಕುಟುಂಬದಿಂದ ಸೈನ್ಯಕ್ಕಾದರೂ ಕಳಿಸಿ, ಇಲ್ಲ ಅಂದರೆ ಈ ರೀತಿನಾದರೂ ತ್ಯಾಗ ಮಾಡಿ. ಏನಾದರೂ ಒಂದು ತ್ಯಾಗ ಮಾಡಿ ಅಲ್ಲ. RSS ಬಗ್ಗೆ ಪತ್ರ ಬರೆಯೋಕ್ಕಿಂತ ಮುಂಚೆ ಬೇರೆ ಏನಾದರೂ ಮಾಡಬಹುದಿತ್ತು ನೀವು ಅಂತ BJP ಈಗ ಕೆರಳಿಸ್ತಿದೆ, ಟ್ರಿಗರ್ ಮಾಡ್ತಿದೆ ಪ್ರಿಯಾಂಕ್ ಖರ್ಗೆ ಅವರನ್ನು. ಅವರು RSS ವಿಚಾರದಲ್ಲಿ ಚಾಲೆಂಜ್ ಆಗಿ ತಗೊಂಡು ಹಾಗೇನೆ ಈಗ ಎಲ್ಲರ ಚಿತ್ತಾಪುರದತ್ತ ಅದು ಹೆಂಗೆ ಗೆಲ್ತಿರೋ ನೋಡೋಣ ಮುಂದಿನ ಎಲೆಕ್ಷನ್ ಅನ್ನ ಚಿತ್ತಾಪುರದಲ್ಲಿ ಅನ್ನೋ ರೀತಿ ಕಮಲಪಾಳೆಯ ಈಗ ಚಾಲೆಂಜ್ ಆಗಿ ತಗೊಂಡಿದೆ. ನಮ್ಮ ತಾಕತ್ತನ್ನು ಅಲ್ಲಿ ತೋರಿಸ್ತೀವಿ ನಿಮಗೆ ಅನ್ನೋ ರೀತಿಯಲ್ಲಿ. ಮತ್ತೊಂದು ಕಡೆ ಚಿತ್ತಾಪುರ ಬಿಟ್ಟು ಬಂದು ಗೆದ್ದು ತೋರಿಸಿ ಅನ್ನುವಂಥ ಚಾಲೆಂಜ್ ಬೇರೆ. ಸೊ ಪ್ರಿಯಾಂಕ್ ಖರ್ಗೆ ವರ್ಸಸ್ BJP ನಡುವೆ ಜೋರು ಜಟಾಪಟಿ ಆಗ್ತಿದೆ ಈಗ. ಪ್ರಿಯಾಂಕ್ ಖರ್ಗೆ ಅವರು ಅಸಲಿಗೆ ಈ ವಿಚಾರ ಕೈಗೆತ್ತಿಕೊಂಡಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಸುಮಾರು ರಿಪೋರ್ಟ್ಸ್ ಇಟ್ಟಿದ್ದೀವಿ. ನನ್ನ ಚರ್ಚೆ ಆಗ್ತಿದೆ ಕೈಪಾಳ್ಯದಲ್ಲಿ ಅಂತ. ದೊಡ್ಡ ಕುರ್ಚಿ ಮೇಲೆ ಆಸೆ ಇಟ್ಟಿದ್ದಾರೆ, ಏನೋ ಒಂದು ತಯಾರಿ ಮಾಡ್ತಿದ್ದಾರೆ. DK ಜೊತೆ ದೊಡ್ಡ ಖರ್ಗೆ ಅವ್ರು ಫಾರ್ಮುಲಾ ರೆಡಿ ಮಾಡಿದ್ದಾರಾ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಪಟ್ಟ ಸಿಗುತ್ತಾ ಅನ್ನೋದೆಲ್ಲ ಚರ್ಚೆ ಆಗ್ತಿದೆಯಲ್ವ. ಅವ್ರ ಮಾತು ಕೇಳಿಸ್ಕೊಳ್ಳಿ. ನಿನ್ನೆ ಸತೀಶ್ ಜಾರಕಿಹೊಳಿ ಅವರೇ ಉತ್ತರಾಧಿಕಾರಿ ಅನ್ನೋ ಅರ್ಥದ ಆ ರೀತಿ ಟೋನಲ್ಲಿ ಒಂದು ಯತೀಂದ್ರ ಅವರ ಸ್ಟೇಟ್ಮೆಂಟ್ ಬಂತಲ್ಲ, ಆವಾಗ ಎಲ್ಲರೂ ರಿಯಾಕ್ಷನ್ ಕೊಡ್ತಿದ್ದಾರೆ. ಸತೀಶ್ ಅವರು ಹೌದು 28 ಕ್ಲೇಮ್ ಮಾಡ್ತೀನಿ ಅಂದರು. G ಪರಮೇಶ್ವರ್ ಅವರು ತಪ್ಪೇನಿದೆ, ಯತೀಂದ್ರ ಹೇಳಿದ್ದು ಸರಿ ಇದೆ, ಅವರು ಸೈದ್ಧಾಂತಿಕವಾಗಿ ಕೇಪಬಲ್ ಇದ್ದಾರೆ ಅಂತ ಹೇಳಿದ್ರು. DK ಶಿವಕುಮಾರ್ ನನಗೇನು ಗೊತ್ತು, ಅವ್ರನ್ನೇ ಕೇಳ್ಕೊಳ್ಳಿ ಹೋಗಿ ಅಂದರು, ಹೈಕಮಾಂಡ್ ನಿರ್ಧರಿಸತ್ತೆ ಅಂತ. ಪ್ರಿಯಾಂಕ್ ಖರ್ಗೆ ಅವ್ರ ರಿಯಾಕ್ಷನ್ ನೋಡಿ. ಹೌದು, ಕಾಂಗ್ರೆಸ್ನಲ್ಲಿ ಸಿದ್ಧಾಂತವನ್ನು ಪಾಲಿಸ್ಕೊಂಡು ಬರ್ತಿರೋರು, ಸೈದ್ಧಾಂತಿಕವಾಗಿ ಸಾಮರ್ಥ್ಯ ಇರೋರು ಸುಮಾರು ಜನ ಇದ್ದಾರೆ ಅಂತಾರೆ ಅವರು. ಅವರು ಒಬ್ಬರು, ಸತೀಶ್ ಜಾರಕಿಹೊಳಿ ಅವರು ಒಬ್ಬರು, ಬೇರೆ ಬೇರೆಯವರು ಸುಮಾರು ಜನ ಇದ್ದಾರೆ ಅನ್ನುವ ಮೂಲಕ ದಲಿತ CM ಅಥವಾ ದಲಿತರಿಗೆ ಅಧ್ಯಕ್ಷ ಕುರ್ಚಿ ಅಥವಾ ಯಾವುದೋ ಸ್ಥಾನ ಅನ್ನೋ ಮಾನದಂಡದಲ್ಲಿ ಪಟ್ಟ ಏನಾದರೂ ಸಿಗೋದಿದ್ರೆ ನಾನು ಇದ್ದೀನಿ ಅಲ್ಲಿ ಕ್ಯೂ ಅಲ್ಲಿ ಅಥವಾ ಕ್ಯೂ ಅಲ್ಲೇನು ಮುಂಚೂಣಿಯಲ್ಲಿ ಅನ್ನುವಂಥ ಸಂದೇಶ ಅವ್ರ ಕಡೆಯಿಂದ ಬರ್ತಿದೆ. ಸೈದ್ಧಾಂತಿಕವಾಗಿ ಸಾಕಷ್ಟು ಜನ ನಮ್ಮ ಪಾರ್ಟಿನಲ್ಲಿ ಏನು ನಮ್ಮ ಕಾಂಗ್ರೆಸ್ ಐಡಿಯಾಲಜಿನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಬ್ಬರು ಅಂದ್ಬಿಟ್ಟು ಅವರೇ ಹೇಳ್ತಾ ಇದ್ದಾರೆ. ಅದರಲ್ಲಿ ಅವರು ಒಂದು ಸಂಘಟನೆ ನಡೆಸ್ತಾರೆ ಮುಂಚೆಯಿಂದನೂ, ಯಾವುದು ನಿಮ್ಮ ಇದ್ರ ವಿರುದ್ಧ, ಇದು ಮೂಢನಂಬಿಕೆಗಳ ವಿರುದ್ಧ. ಯಾಕೆ ಬೇರೆಯವರು ನಾವಿಲ್ವಾ ಅನ್ನೋ ರೀತಿಯಲ್ಲೂ ಸಂದೇಶವನ್ನು ಪ್ರಿಯಾಂಕ್ ಖರ್ಗೆ ಅವರು ಕೊಡ್ತಿದ್ದಾರೆ ಅಂದರೆ ಸುಮ್ಮನೆ ಅಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಈ ಅಬ್ಬರ ಭರ್ಜರಿ ತಯಾರಿಯಾಗಿದೆ ದೊಡ್ಡ ಕುರ್ಚಿಗಾಗಿ ಅನ್ನೋ ರೀತಿಯಲ್ಲೇ ಈಗ ಗಮನ ಸೆಳೀತಿದ್ದು. ಸಿದ್ದು ಕ್ಯಾಂಪ್ ಡಿಸ್ಟರ್ಬ್ ಆಗಿರೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ಅಬ್ಬರವೂ ಕಾರಣ ಅನ್ನೋದನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬಹುದು. ಸೊ ಪ್ರಿಯಾಂಕ್ ಖರ್ಗೆ, DK ಶಿವಕುಮಾರ್ ಎಲ್ಲರನ್ನೂ ಸೇರಿಸಿದ್ದು ಬಣಾಡಿಚ್ಚಿ ಕೊಡ್ತಿದೆ. ಸಚಿವರುಗಳು ಅಷ್ಟಷ್ಟೇ ಇದ್ರ ಬಗ್ಗೆ ಮಾತಾಡಿದ್ದು ನೋಡಿದ್ದೀವಿ ನಾವು. ಪರಮೇಶ್ವರ್ ಅವ್ರನ್ನ ಈಗ ಕೇಳಿದ್ರೆ ಯಾಕೋ ಹಠಕ್ಕೆ ಬಿದ್ದು ಎಲ್ಲರೂ ಪರ್ಮಿಷನ್ ಕೇಳ್ತಿದ್ದಾರೆ ಚಿತ್ತಾಪುರದಲ್ಲಿ ಸಂಘರ್ಷನ ಅಂತ ಕೇಳಿದ್ರೆ ಗೊತ್ತಿಲ್ಲಪ್ಪ ನಮಗೆ, ಸಂಘರ್ಷನ ಮತ್ತೊಂದು ಪರ್ಮಿಷನ್ ಕೊಡೋದಕ್ಕೆ ನಿಯಮಗಳನ್ನು ನೋಡ್ತೀವಿ ಅಷ್ಟೇ ಅಂತಿದ್ದಾರೆ ಅವರು. ಯಾರೂ ಅಷ್ಟು ಆಸಕ್ತಿ ವಹಿಸ್ತಿಲ್ಲ ಅನ್ನೋದನ್ನು ನೋಡಿದ್ರೆ ಅರ್ಥ ಆಗುತ್ತೆ ಪ್ರಿಯಾಂಕ್ ಖರ್ಗೆ ಅವರ ಉದ್ದೇಶದ ಬಗ್ಗೆ ಸಿದ್ದು ಬಣದಲ್ಲಿ ಕಿಚ್ಚು ಹೊತ್ಕೊಂಡಿದೆ ಅಂತ. ಸೊ BJP ಅಂತೂ ಈಗ ಚಿತ್ತಾಪುರದತ್ತ ಮತ್ತು ಪ್ರಿಯಾಂಕ್ ಖರ್ಗೆ ಅವರತ್ತ ಮುಗಿಬಿದ್ದಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.